ದಿವಸ ನಾವು ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಇವತ್ತೇನು ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದಾರಲ್ಲ ಸರ್ಕಾರಕ್ಕೆ, ಇದು ನಮ್ಮ ಹೊಲಿಗೆ ಅಂದ್ರೆ ಹೊಲಿಗೆಯವ್ರಿಗೆ ಅನ್ಯಾಯ ಮಾಡಿ ವರದಿ ಕೊಟ್ಟಿದ್ದಾರೆ. ಈ ವರದಿಯನ್ನು ಖಂಡಿಸಿ ನಾವು ಇದಕ್ಕೆಲ್ಲ ಮುಖವಾದವನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡೋ ಈಗೇನು ನಾಗಮೋಹನ್ ದಾಸ್ ವರದಿ ಅವ್ರು ಕೊಟ್ಟಿದಾರಲ್ಲ, 24 ಏನು ಹೊಲಿಗೆ ಜಾತಿಯನ್ನು ಮಾಡಿ 24 ಲಕ್ಷ ಮಾಡಿದಾರಲ್ಲ, ನಾವು ಇರೋದು 46 ಲಕ್ಷ ಜನಸಂಖ್ಯೆ. ಅದರಲ್ಲಿ ನಾವು ಮಾಡಿರೋದು 24 ಲಕ್ಷ. ಅದಕ್ಕೆ ಈ ಏನ್ ನಾಗಮೋಹನ್ ದಾಸ್ ವರದಿ ಕೊಟ್ಟಿದಾರಲ್ಲ, ಇದು ಯಾವುದೇ ಆದಂತ ಜಾತಿ ಧರ್ಮದಂತ ವರದಿ ಅಲ್ಲ. ಇದೇನು ವರದಿ ಕೊಟ್ಟಿರಲ್ಲ, ಇದು ವರದಿ ಅಂತ ಇವತ್ತಿನ ವೈಜ್ಞಾನಿಕವಾಗಿದೆ. ಈ ವರದಿಯನ್ನು ನಾವೆಲ್ಲ ಬಲಗೈ ಸಮುದಾಯದ ಹೊಲಿಯ ಸಮುದಾಯದವರು ಈ ವರದಿಯನ್ನು ಧಿಕ್ಕಾರ ಮಾಡ್ತೀವಿ, ಈ ವರದಿಯನ್ನು ತಿರಸ್ಕಾರ ಮಾಡ್ತೀವಿ ಅಂತ ಈ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ವಿಧಾನಸಭೆವರೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ದಿವಸ ನಾವು ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಇವತ್ತೇನು ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದಾರಲ್ಲ ಸರ್ಕಾರಕ್ಕೆ, ಇದು ನಮ್ಮ ಹೊಲಿಗೆ ಅಂದ್ರೆ ಹೊಲಿಗೆಯವ್ರಿಗೆ ಅನ್ಯಾಯ ಮಾಡಿ ವರದಿ ಕೊಟ್ಟಿದ್ದಾರೆ. ಈ ವರದಿಯನ್ನು ನಾವು ಇದಕ್ಕೆಲ್ಲ ಮುಖ್ಯವಾದವನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡೋ ಏನು ನಾಗಮೋಹನ್ ದಾಸ್ ವರದಿ ಕೊಟ್ಟಿದಾರಲ್ಲ, 24 ಏನು ಹೊಲಿಗೆ ಜಾತಿಯನ್ನು ಮಾಡಿ 24 ಲಕ್ಷ ಮಾಡಿದಾರಲ್ಲ, ನಾವು ಇರೋದು 46 ಲಕ್ಷ ಜನಸಂಖ್ಯೆ. ಅದರಲ್ಲಿ ನಾವು ಮಾಡಿರೋದು 24 ಲಕ್ಷ. ಅದಕ್ಕೆ ಈ ಏನು ನಾಗಮೋಹನ್ ದಾಸ್ ವರದಿ ಕೊಟ್ಟಿರೋದ್ರಲ್ಲ, ಇದು ಯಾವುದೇ ಆದಂತ ಜಾತಿ ಧರ್ಮದಂತ ವರದಿ ಅಲ್ಲ. ಇದೇನು ವರದಿ ಕೊಟ್ಟಿರಲ್ಲ, ಇದು ವರದಿ ಅಂತ ಇವತ್ತಿನ ವೈಜ್ಞಾನಿಕವಾಗಿದೆ. ಈ ವರದಿಯನ್ನು ನಾವೆಲ್ಲ ಬಲಗೈ ಸಮುದಾಯದ ಹೊಲಿಯ ಸಮುದಾಯದವರು ಈ ವರದಿಯನ್ನು ಇರೋದು ನಾವು ಅವರು ವಾರಸ್ದಾರ ಏನು ಬಂದಿಲ್ಲ, ಇದು ತಕ್ಷಣ ಅವ್ರಿಗೆ ನಾಗಮೋಹನ್ ದಾಸ್ ನಾವು ತಿಳಿಸೋಣ. ಯಾಕಂದ್ರೆ ನಮ್ಮ ಮೇಲೆ ಅನ್ಯಾಯ ಮಾಡಿದೆ, ಅವಾಗೂ ಅನ್ಯಾಯ ಮಾಡಿದ್ರು. ಭೀಮಾ ಕೋರೆಗಾಂವ್ ಈಗಿನ ಕಾಲದಾಗ ನಮಗೆ ಕೆಣಕಿದ್ದಾರೆ. ಆದರೆ ನಾವು ಈ ದೇಶದ ಸಂವಿಧಾನವನ್ನು ಬಹುಶಃ ಇದು ನೆನಪಿಟ್ಕೋಬೇಕು. ನಾವು 45 ಲಕ್ಷ ಜನ ಈ ರಾಜ್ಯ ಪ್ರತಿ ಮೂಲಿಗೆ ಆದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ ಛಿದ್ರ ಮಾಡಿದ್ದಾರೆ. ಈ ವರ್ಷದಲ್ಲಿ ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಒಂದು ಕಮಿಟಿ ರಚನೆ ಮಾಡಿ ಈ ವರದಿ ಪ್ರತಿಯೊಂದು ಹಳ್ಳಿ ಹೋಗ್ಬೇಕು, ಪ್ರತಿಯೊಂದು ಮನೆಗೆ ರೀಸರ್ವೆ ಮಾಡಬೇಕು. ಮತ್ತು ನಮ್ಮದು 48 ಲಕ್ಷ ಜನ ನಾವು ಏನಿದೆ ಇದನ್ನು ನಾವು ಪ್ರೂವ್ ಮಾಡ್ತೇವೆ. ನಮಗೆ 8% ರಿಸರ್ವೇಷನ್ ಕೊಡುವಲ್ಲಿ ಮುಂದಿನ ದಿನದಲ್ಲಿ ಯಾವುದೋ ರಾಜಕೀಯ ಪಕ್ಷಗಳಿಗೆ ಅಭಿಪ್ರಾಯವಿಲ್ಲ. ಇದು ಸಿದ್ಧ ಬರ್ತೇವೆ. ಧನ್ಯವಾದ. ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯ ಸಲುವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿಯನ್ನ ಸರಿಪಡಿಸಿಕೊಡಿ. ಸದಾಶಿವ ಆಯೋಗದ ವರದಿಯ ಪ್ರಕಾರ ಇದು ಜಾರಿ ಆಗಂಗಿಲ್ಲ. ಇಲ್ಲಿ ಸದಾಶಿವ ಆಯೋಗದ ವರದಿ ಪ್ರಕಾರ ನೋಡಿದ್ರೆ ಅದು ಒಂಥರ ತಾರತಮ್ಯ ಇರುವುದರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿ ಸಲುವಾಗಿ ಒಂದು ರಿಪೋರ್ಟ್ ತಯಾರು ಮಾಡಲಿಕ್ಕೆ ಹೇಳಿದರು. ಅದರ ತಕ್ಕಂತೆ ಮನೆಗೆ ಸರ್ವೆ ಕೂಡ ಆಗಿದೆ. ಯಾವ ರೀತಿ ಸರ್ವೆ ಮಾಡಿದಾರೆ ಅಂದ್ರೆ ನಿನ್ನೆ ಟಿವಿ ಮಾಧ್ಯಮದ ಮುಖಾಂತರ ಕೂಡ ಎಲ್ಲರಿಗೂ ಕೂಡ ಪ್ರಚಾರ ಆಗಿದೆ. ಯಾರ ಮನೆಗೆ ಸರ್ವೆ ಮಾಡಕ್ಕೆ ಹೋಗಿಲ್ಲ, ಅಲ್ಲಿ ಹೋಗಿ ಸ್ಟಿಕ್ಕರ್ ಹಚ್ಚಿ ಬಂದಾರೆ. ಬರೀ ಆ ಸ್ಟಿಕ್ಕರ್ ಹಚ್ಚಕ್ಕ ಒಂದು ಸ್ಟಿಕ್ಕರ್ ಹಚ್ಚಕ್ಕೆ 200 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ. ಅವ್ರಿಗೆ 200 ರೂಪಾಯಿ ಕೂಲಿ ಏರ್ಪಟ್ಟಿಕೆಯಿಂದ ಅವ್ರು ಯಾರು ಸರ್ವೇನು ಮಾಡಿಲ್ಲ. ಅವ್ರ ಮನ್ಯಾಗ ಹೋಗ್ಕೊಂಡು ಏನೋ ಅವ್ರಿಗೆ ಕೇಳಿಲ್ಲ, ಹಂಗೆ ಹೋಗ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡು ಬಂದಾರೆ. ಹಿಂಗಾಗಿ ಬಲಗೈ ಸಮುದಾಯಕ್ಕೆ ಒಂದು ದೊಡ್ಡ ಪ್ರಮಾಣವಾದಂತಹ ಹೊಡೆತ ಕೊಟ್ಟಿದೆ. ವಲಯ ಸಮುದಾಯಕ್ಕೆ ಇಡೀ ಕರ್ನಾಟಕದಲ್ಲಿ ವಲಯ ಸಮುದಾಯದ ಜನಸಂಖ್ಯೆ ಇರುವುದು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಏನಾದರೂ ಅವರು ಸಮೀಕ್ಷೆ ಮಾಡಲಿ. ಇನ್ನೊಂದ್ಸರಿ ಅದರ ವರದಿಯನ್ನು ಅವರು ಸಮೀಕ್ಷೆ ಮಾಡಿ ವರದಿಯನ್ನು ಸಲ್ಲಿಸಿದ್ರು. ಯಾವಾಗ ವರದಿ ಸಮೀಕ್ಷೆ ಮಾಡ್ತಾರಲ್ಲ ಆ ಸಮೀಕ್ಷೆ ಪ್ರಕಾರ ಮತ್ತೆ ನಾವು ಇಲ್ಲಿ 40 ಲಕ್ಷಕ್ಕಿಂತ ಅಧಿಕ ಸಂಖ್ಯೆ ನಾವು ಇದೀವಿ ಅಂತಕ್ಕಂಥದ್ದು ನಾವು ಸಾಬೀತುಪಡಿಸಲಿಕ್ಕೆ ನಾವೆಲ್ಲ ತಯಾರಾಗಿದ್ವಿ. ಯಾಕಂದ್ರೆ ಸಿಟಿಯಲ್ಲಿ ಪ್ರತಿ ಮನೆಗೆ ಹೋಗಿ ಒಂದು ಕೇಳಿಲ್ಲ, ಏನಿಲ್ಲ, ಮನೆ ಬಾಗಿಲು ಮುಚ್ಚಿದ್ರು ಕೂಡ ಸ್ಟಿಕ್ಕರ್ ಬಿಡೋದು ಇದು ಆಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಮ ಸಂಖ್ಯೆಯನ್ನ ನೋಡಿ, ಛಲವಾದಿ ಬೇರೆ ಅಲ್ಲ, ಹೊಲಿಯರು ಬೇರೆ ಅಲ್ಲ, ಮತ್ತೆ ಮಹಾರ ಬೇರೆ ಅಲ್ಲ, ಮತ್ತೆ ಆದಿ ಕರ್ನಾಟಕ ಆದಿ ದ್ರಾವಿಡರು, ಇದು ಆದಿ ಕರ್ನಾಟಕ ಆದಿ ದ್ರಾವಿಡರು ಹೊಲಿಯ ಸಮುದಾಯವರು, ಆದಿ ಆಂಧ್ರದವರು ಮಾದಿಗ ಸಮುದಾಯದವರು. ಇದನ್ನು ಅರ್ಥ ಮಾಡ್ಕೋಬೇಕು ಅವರು. ಮತ್ತು ಪರಿಯಾಣ ಅಂತಕ್ಕಂಥ ಒಂದು ಜಾತಿ ಅದು ತಮಿಳುನಾಡಿನಲ್ಲಿ ಪ್ಯೂರ್ ಹೊಲಿಯ ಜಾತಿಗೆ ಸಂಬಂಧಪಟ್ಟಂತಹ ಜಾತಿ. ಅದು 1,60,000 ಸಂಖ್ಯೆ ಇದೆ. ಅದನ್ನು ಬಿಟ್ಟು ಚಲವಾದಿ ಸಮುದಾಯ 3,70,000 ಸಂಖ್ಯೆಯನ್ನು ಅದನ್ನು ಕೂಡ ಬೇರ್ಪಡಿಸಿದ್ದಾರೆ.
ಅವ್ರು ಎಲ್ಲವನ್ನ ದೃಢೀಕರಣ ಮಾಡಿ ನೋಡಿದ್ರೆ ಈ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡನ ಮತ್ತು ಚಲವಾದಿಯನ್ನ ಮತ್ತು ಪೆರಿಯ ಅಂತಕ್ಕಂಥ ಜಾತಿಯನ್ನ ಒಂದು ಕಡೆ ಸೇರಿಸಿದ್ರೆ ಕರ್ನಾಟಕದಲ್ಲಿ 38 ಲಕ್ಷ ಜನ ನಾವು ಆಗ್ತೀವಿ. ಅದರ ಕರೆಕ್ಟ್ ಆಗಿ ನೀವು ಕೂಲಂಕುಷವಾಗಿ ನಾಳೆ 16ನೇ ತಾರೀಕು ತರಾತುಗಳಿಗೆ ನೀವೇನೋ ಅದರ ಸಮೀಕ್ಷೆ ಜಾರಿ ಮಾಡಕ್ ಹೊಂಟಿದ್ರಿ, ಒಳ ಮೀಸಲಾತಿಯನ್ನ ಜಾರಿ ಮಾಡಕ್ ಹೊಂಟಿದ್ದೀರಿ. ಆದ್ರೆ ನಾವು ಒಳ ಮೀಸಲಾತಿ ಏನಾದರೂ ನೀವು ಇಟ್ಟುಕೊಂಡು ಏನಾದರೂ ಜಾರಿ ಮಾಡಿದ್ರೆ ಕರ್ನಾಟಕದಾದ್ಯಂತ ಹರಿಯ ಸಮುದಾಯದವರು ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇದು ಭೀಮಾ ಕೋರೆಗಾಂವ್, ನಮ್ಮ ಮಲ್ಲೇಶನ ಹೇಳಿದ್ರಲ್ಲ, ಭೀಮಾ ಕೋರೆಗಾಂವದಲ್ಲಿ ಮಹಾರ್ ಸೈನಿಕರು 500 ಜನ ಸೈನಿಕರು 28,000 ಸೈನಿಕರು ನುಚ್ಚು ನೂರು ಮಾಡಿದಂತ ಇತಿಹಾಸ ನಮ್ಮದಿದೆ. ಅದನ್ನ ಅರ್ಥಕೊಂಡಿದ್ದರಿಂದ ಹರಿಯ ಸಮುದಾಯಕ್ಕೆ ಆದಂತ ಅನ್ಯಾಯವನ್ನು ಏನಾದರೂ ಸರಿಪಡಿಸಲಿಲ್ಲ ಅಂದ್ರೆ ಉಗ್ರವಾದಂತ ಪ್ರತಿಭಟನೆ ಇಡೀ ಕರ್ನಾಟಕ ತಂದಿಲ್ಲ, ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. 16ನೇ ತಾರೀಕು ಏನಾದ್ರೂ ನೀವು ಈ ವರದಿಯನ್ನು ಜಾರಿ ಮಾಡೋದಾದ್ರೆ 17ನೇ ತಾರೀಕು ಹಿಡ್ಕೊಂಡು ಇಡೀ ಕರ್ನಾಟಕ ತಂದಿಲ್ಲ, ಇಡೀ ಹಳ್ಳಿಗಳಿಗೆಲ್ಲ ನಾವು ಒಂದು ದೊಡ್ಡ ಪ್ರತಿಭಟನೆ ಹಾಕೋತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಜೀವ್ ಕಾಂಬ್ಳೆ, DSS.